ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹಾರಂಗಿ ಸಾಕಾಣೆ ಶಿಬಿರದಲ್ಲಿ ವಿಶ್ವ ಆನೆ ದಿನಾಚರಣೆಯನ್ನು ಆಚರಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬೋಳಾರೆ ರಘುನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಉಡುಪಿ ಜಿಲ್ಲೆ ಕಾರ್ಕಳ ಪುರಸಭೆಯ 2ನೇ ಅವಧಿಗೆ ಅಧ್ಯಕ್ಷರಾಗಿ ಯೋಗೇಶ್ ದೇವಾಡಿಗ, ಉಪಾಧ್ಯಕ್ಷರಾಗಿ ಪ್ರಶಾಂತ್ ಕೋಟ್ಯಾನ್ ಆಯ್ಕೆಯಾಗಿದ್ದಾರೆ. ಕುಶಾಲನಗರ ತಾಲೂಕಿನ ಹಾರಂಗಿ ಸಾಕಾಣೆ ಶಿಬಿರದಲ್ಲಿ ವಿಶ್ವ ಆನೆ ದಿನಾಚರಣೆ ಅಂಗವಾಗಿ ಸಾಕಾನೆಗಳಿಗೆ ಹಣ್ಣುಗಳನ್ನು ತಿನ್ನಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕೊಡಗಿನಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ನಿರಂತರವಾಗಿ ನಡೆಯುತ್ತಿದ್ದು, ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡಿಯುವ ಪ್ರಯತ್ನ ನಡೆಯುತ್ತಿದೆ. ಈಗಾಗಲೇ ರಾಜ್ಯ ಸರ್ಕಾರ ಕೆಲವು ರಾಜ್ಯಗಳ ಪ್ರಮುಖರ ಸಭೆಯನ್ನು ಬೆಂಗಳೂರಿನಲ್ಲಿ ನಡೆಸಿದ್ದು, ಆನೆ ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಹಿಡಿಯುವ ದೃಷ್ಟಿಯಲ್ಲಿ ಸಭೆ ನಡೆದಿದೆ ಎಂದು ವನ್ಯಜೀವಿ ಮಂಡಳಿ ಸದಸ್ಯ ಮೇರಿಯಂಡ ಸಂಕೇತ್ ಪೂವಯ್ಯ, ಮಡಿಕೇರಿ ವನ್ಯಜೀವಿ ವಿಭಾಗ ಕೊಡಗು ವೃತ್ತದ ವತಿಯಿಂದ ಹಾರಂಗಿ ಸಾಕಾಣೆ ಶಿಬಿರದಲ್ಲಿ ನಡೆದ ವಿಶ್ವ ಆನೆ ದಿನಾಚರಣೆಯಲ್ಲಿ ಸಾಕಾನೆಗಳಿಗೆ ಹಣ್ಣುಗಳನ್ನು ತಿನ್ನಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಆನೆಗಳಲ್ಲಿ 2 ವಿಧಗಳಿವೆ. ಒಂದು ಕಾಡಾನೆಗಳು, ಇವುಗಳು ಕಾಡಿನಲ್ಲಿ ವಾಸಿಸುತ್ತದೆ. ಇನ್ನೊಂದು ತೋಟದ ಆನೆಗಳು, ಇವುಗಳಲ್ಲಿ ತೋಟದಲ್ಲಿ ಸಿಗುವ ವಿವಿಧ ರೀತಿಯ ಹಣ್ಣುಗಳನ್ನು ಮತ್ತು ಬೆಳೆದ ಫಸಲುಗಳನ್ನು ತಿಂದು ಕೆರೆಯ ನೀರನ್ನು ಕುಡಿಯುತ್ತಾ ತೋಟದಲ್ಲಿ ಬೀಡು ಬಿಡುತ್ತದೆ. ಇದರಿಂದ ರೈತರು ಬೆಳೆದ ಫಸಲು ಹಾಗೂ ಕೆಲವೊಮ್ಮೆ ಜೀವವನ್ನು ಕೂಡ ಕಳೆದುಕೊಳ್ಳುವ ಸ್ಥಿತಿ ಬರುತ್ತದೆ. ಸರ್ಕಾರ ನನ್ನನ್ನು ವನ್ಯಜೀವಿ ಮಂಡಳಿ ಸದಸ್ಯನಾಗಿ ನೇಮಕ ಮಾಡಿದ್ದು, ನನ್ನ ಅಧಿಕಾರದ ಅವಧಿಯಲ್ಲಿ ಈ ಎಲ್ಲ ತೊಂದರೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಮೂಲಕ ಪರಿಹಾರವನ್ನು ನೀಡುವ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ತುಬಾರೆ ಆನೆ ಶಿಬಿರದ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಿನ್ನಿಯಪ್ಪ ಆನೆಗಳ ಕುಟುಂಬದ ಮಾದರಿ ಮತ್ತು ಆವಾಸ ಸ್ಥಾನಗಳ ಬಗ್ಗೆ ಸಭೆಯಲ್ಲಿ ಮಾಹಿತಿ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಮುಖ್ಯ ಉಪಾರಣ್ಯ ಸಂರಕ್ಷಣಾಧಿಕಾರಿ ಭಾಸ್ಕರ್ ಆನೆಗಳ ಬಗ್ಗೆ ಹಾಗೂ ಕೊಡಗಿನಲ್ಲಿರುವ ಸಾಕಾಣೆ ಶಿಬಿರಗಳ ಬಗ್ಗೆ ಮಾಹಿತಿ ನೀಡಿದರು. ವೇದಿಕೆಯಲ್ಲಿ ಅರಣ್ಯ ಅಧಿಕಾರಿಗಳಾದ ಸಂದೀಪ್ ಪಿ ಅಭಯಂಕರ್, ಸೈಯದ್ ಅಹಮದ್ ಪಿ, ಅನುಷಾ, ನೆಹರು, ರತನ್, ಕೊಟ್ರೇಶ್, ಅರವಿಂದ್ ಮತ್ತಿತರರು ಇದ್ದರು. ಮೊಟ್ಟ ಮೊದಲನೇದಾಗಿ ನಾನು ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯ ಪ್ರತಿಯೊಬ್ಬ ಸಿಬ್ಬಂದಿಗೆ, ಅರಣ್ಯ ಇಲಾಖೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದರೆ, ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಸಂರಕ್ಷಣೆಯ ವಿಚಾರದಲ್ಲಿ ಮತ್ತು ಪ್ರಕೃತಿಯ ಕಾವಲುಗಾರರಾಗಿ ಅತ್ಯಂತ ಜವಾಬ್ದಾರಿತ ಕೆಲಸವನ್ನು ನಿಭಾಯಿಸುವುದರಲ್ಲಿ ಮುಂದಿದ್ದಾರೆ. ಅದೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಅದು ತುಂಬಾ ಹೆಮ್ಮೆ ಕೊಡ್ತಕ್ಕಂಥ ವಿಚಾರ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಈ ವೇದಿಕೆಯ ಮೂಲಕ ತಮ್ಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ವಿಶ್ವ ಆನೆ ದಿನಾಚರಣೆ ಆಗಸ್ಟ್ 12ನೇ ತಾರೀಕು ಎಲ್ಲ ಕಡೆ ನಡೀತದೆ. ಆದರೆ ಈ ಬಾರಿ ಏನು ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ GKVK ಆವರಣದಲ್ಲಿ ಏನು ಆಚರಣೆ ಮಾಡಿದ್ರು, ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಆ ದಿವಸ ಮಕ್ಕಳೇ, ಆ ದಿವಸ ಒಂದು ವಿಚಾರ ಸಂಕಿರಣವನ್ನ ಅವರು ಏರ್ಪಾಡು ಮಾಡಿದ್ರು. ಏನ ವಿಚಾರ ಸಂಕಿರಣ ಅಂತ ಹೇಳಿದ್ರೆ, ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷ, ವಿಶೇಷವಾಗಿ ಆನೆ ಮತ್ತೆ ಮಾನವನ ಸಂಘರ್ಷ ಏನಾಗ್ತಾ ಇದೆ, ಅದಕ್ಕೆ ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 11 ದೇಶಗಳ ಪ್ರತಿನಿಧಿಗಳು, ತಜ್ಞರು, ಸುಮಾರು 26 ರಾಜ್ಯಗಳ ಕೇಂದ್ರ ಆಡಳಿತ ಪ್ರದೇಶಗಳ ತಜ್ಞರು ಮತ್ತೆ ಪ್ರತಿನಿಧಿಗಳು, ಕರ್ನಾಟಕ ರಾಜ್ಯದ ಅರಣ್ಯ ಮಂತ್ರಿ ಜೊತೆಗೆ ಕೇರಳ ರಾಜ್ಯದ ಅರಣ್ಯ ಮಂತ್ರಿ, ತಮಿಳುನಾಡು ರಾಜ್ಯದ ಅರಣ್ಯ ಮಂತ್ರಿ, ತೆಲಂಗಾಣ ರಾಜ್ಯದ ಅರಣ್ಯ ಮಂತ್ರಿ, ಜಾರ್ಖಂಡ್ ರಾಜ್ಯದ ಅರಣ್ಯ ಮಂತ್ರಿಗಳೆಲ್ಲ ಸೇರಿ ಒಂದು ಅರ್ಥಪೂರ್ಣ ಸಮಾಲೋಚನೆ, ಒಂದು ಅರ್ಥಪೂರ್ಣ ವಿಚಾರ ಸಂಕೀರ್ಣ ವಿಚಾರ ವಿನಿಮಯ ಮಾಡ್ತಕ್ಕಂಥ ಒಂದು ಆಚರಣೆಯನ್ನ ಆ ದಿವಸ ಮಾಡಿದಂಥದ್ದು. ಯಾಕೆ ಇದು ಅತ್ಯಂತ ಮುಖ್ಯವಾದದ್ದು ಅಂತ ಹೇಳಿದ್ರೆ, ಮಾಹಿತಿಯ ಪ್ರಕಾರ ಈಗ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6395 ಆನೆಗಳು ಇರ್ತಕ್ಕಂಥದ್ದು. ಮತ್ತೆ ಕರ್ನಾಟಕ ರಾಜ್ಯ ಈ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನ ಹೊಂದಿರತಕ್ಕಂಥ ರಾಜ್ಯ. ಸುಮಾರು 563 ಹುಲಿಗಳನ್ನ ನಾವು ಹೊಂದಿರತಕ್ಕಂಥದ್ದು. ಮಧ್ಯಪ್ರದೇಶ ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳು ಇರ್ತಕ್ಕಂಥದ್ದು. ಈಗ ಸುಮಾರು 30 ಸಾವುಗಳು
ಈ ರಾಜ್ಯದಲ್ಲಿ ಆನೆ ಮತ್ತೆ ಮಾನವನ ಸಂಘರ್ಷದಲ್ಲಿ ನಡೀತಾ ಇದೆ. ಈ ಆಗಸ್ಟ್ ತಿಂಗಳ ತನಕ ಸುಮಾರು 20 ಅಮೂಲ್ಯ ಜೀವಗಳನ್ನ ನಾವು ಕಳ್ಕೊಂಡಿದ್ದೇವೆ. ನಮ್ಮಲ್ಲಿ ಟೈಗರ್ ನಂಬರ್, ಲೆಪರ್ಡ್ ನಂಬರ್ಸ್. Do you know what is the difference between leopard and cheetah? Can anybody tell? And leopard, they are different. Here the cheetah will have the small different round the patches, whereas the leopard will have like matted coloration. So the cheetah is like very slender and little bit higher than the leopard, and it runs faster. That is the fastest mammal on the earth. So ಅದರಲ್ಲಿ ನಾವು leopard, ಇಂಡಿಯಾನಲ್ಲಿ leopard ಇತ್ತು. Because of hunting we lost leopard. So 1975 ಅಲ್ಲಿ the last leopard was seen in a zoo. It was lost. Then we don't have Indian leopards. So the cheetahs are only found in Africa. So ನಾವು introduce ಮಾಡಬೇಕು ಅಂತ ಹೇಳಿ we have bought cheetahs from Namibia and we have kept it there. I don't know success ಆಗುತ್ತೆ ಏನು ಗೊತ್ತಿಲ್ಲ. So that is the situation. So ಹಾಗಾಗಿ before independence only we lost so many things, even elephants. So even ಅದು ಅಷ್ಟು ಕಿಲೋಮೀಟರ್ ನಡುವೆ ಒಂದೇ ಜಾಗದಲ್ಲಿ ಹಾಕಿದ್ರು ಅದು ತಿನ್ನೋದಿಲ್ಲ. ಆ ಇಷ್ಟಕ್ಕೆ ನಮಗೆ ಮಧ್ಯದಲ್ಲಿ ಏನು ತೊಂದರೆಗಳು ಬಂದಾಗ ಅದು ಮಾನಸಿಕವಾಗಿ ನೋಡ್ತದೆ. ಒಂದು ದಿವಸ, ಒಂದು ತಿಂಗಳು ಇದು ಕೊನೆಗೆ ಇನ್ನೇನು ಮಾಡಬೇಕು, ರಿವರ್ಸ್ ಬಿಡಬೇಕು. ನಾನು ಗೋ ಅಗೇನ್ಸ್ಟ್ ದಿಸ್, ರಿವರ್ಸ್ ಆಗಿ ನನಗೆ ನಂದು ಏನು ಉಂಟು ಅದನ್ನು ನಾನು ಇದು ಮಾಡಬೇಕು ಅಂತ ಹೇಳೋ ಒಂದು ಮನಸ್ಥಿತಿ ಅದಕ್ಕೆ ಬರ್ತದೆ. ಹಾಗೆ ಇಲ್ಲಿ ಯಾವುದೋ ಇದರಲ್ಲಿ ಎಲ್ಲ ಕೇಳಿದೆ. ಈಗ ತೋಟಗಳಲ್ಲಿ ಈಗ ಪ್ರೈವೇಟ್ ಎಸ್ಟೇಟ್ ಆಗಲಿ ಎಲ್ಲ ಯಾವುದಾದ್ರು ಎಸ್ಟೇಟ್ ತೋಟಗಳಲ್ಲಿ ಆನೆಗಳ ಆಗಿ ನೋಡ್ತಾ ಇದ್ದೀವಿ ಕೊಡಗಿನಲ್ಲಿ. ನಮ್ಮಲ್ಲಿ ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲೆಲ್ಲ ಅವು ಬರ್ತಿತ್ತು, ಅದ್ರ ಪಾಡಿಗೆ ಹೋಗ್ತಿತ್ತು, ಬೆಳಕಾಗುವಾಗ ಅರಣ್ಯಕ್ಕೆ ಹಾಡ್ತಿತ್ತು. ಈಗ ಅರಣ್ಯಕ್ಕೆ ಬಂದ ಈಗ ದೊಡ್ಡ ತೋಟಗಳಿದೆ, BBTC, ಟಾಟಾ ಕಾಫಿ ಇಂಥವೆಲ್ಲ. ಅದ್ರದ್ದು ಒಳಗಡೆ ಅದಕ್ಕೆ ನೀರು ಇದೆ, ಹುಲ್ಲು ಇದೆ, ಬೇಕಾದಷ್ಟು ನಿಧಿ ಇದೆ, ಎಲ್ಲ ಇದೆ. ಸೊ ಅದರಿಂದಾಗಿ ಅವಕ್ಕೆ ಇಲ್ಲೇ ಇದ್ದು ಬಿಡುವ ಅಂತ ಹೇಳುವಂಥ ಒಂದು ಮನಸ್ಸು ಬರ್ತದೆ. ಮತ್ತು ಇದಕ್ಕೂ ಒಂದು ಕಾರಣ ಇದೆ. ಮೊದಲು ಅವರು ಹೋಮ್ ರೇಂಜ್, ಮೇನ್ ಒಂದು ತನ್ನ ಸ್ವಂತ ಸ್ಥಳ ಮತ್ತು ವಲಸೆ ಸ್ಥಳ, ಮೈಗ್ರೇಟರಿ ರೇಂಜ್. ಹೋಮ್ ರೇಂಜ್ ಆ್ಯಂಡ್ ಮೈಗ್ರೇಟರಿ ರೇಂಜ್ ಅಂತ ಹೇಳೋದು ಅದರದ್ದು ಪೂರ್ವಾನ್ವಯದಿಂದ ಬಂದಂಥ ಒಂದು ಪದ್ಧತಿ. ಆಗ ಬೇಟೆಯಾಡ ಒಂದು 50-60 ಆನೆ ಗುಂಪುಗಳನ್ನು ನಡೆದುಕೊಂಡು ಆ ಗುಂಪಿನಲ್ಲಿ ಇರುವಂಥ ಹಿರಿಯ ಅಜ್ಜಿ ದಾರಿ ತೋರಿಸ್ಕೊಂಡು 6 ತಿಂಗಳು ರಿಮೈನಿಂಗ್ ಹೋಮ್ ರೇಂಜ್. 6 ತಿಂಗಳು ಕಳೆದ ನಂತರ ನನ್ನ 6 ತಿಂಗಳಲ್ಲಿ ಅದು ಆ ಜಾಗ ಸ್ವಲ್ಪ ಪುನಶ್ಚೇತ ಆಗಬೇಕು, ರೀಜನರೇಟ್ ಆಗಬೇಕು. ಸೊ 6 ತಿಂಗಳು ಕಳ್ಕೊಂಡು ಈ ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರನ್ನ ಕರ್ಕೊಂಡು ಈ ಸೀನಿಯರ್ ಮೋಸ್ಟ್ ಮ್ಯಾಟ್ರಿಯಾರ್ಗೆ ಕರ್ಕೊಂಡು ವಲಸೆ ಹೋಗ್ತದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ನಂದಿಗುಂದ ಗ್ರಾಮದಲ್ಲಿ ನೀರಿನ ಟ್ಯಾಂಕ್ ಹೂಳು ತುಂಬಿಕೊಂಡು ಜನರ ಉಪಯೋಗಕ್ಕೆ ಬಾರದಂತಾಗಿದೆ. ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ನಂದಿಗುಂದ ಗ್ರಾಮದಲ್ಲಿ ಸರ್ಕಾರದಿಂದ ಜನರ ಉಪಯೋಗಕ್ಕೆ ಬರಲೆಂದು ಬೆಟ್ಟದ ನೀರು ಪೋಲಾಗುತ್ತದೆ ಎಂದು ಟ್ಯಾಂಕ್ ಅನ್ನು ನಿರ್ಮಿಸಿ ಇದರಿಂದ ಮಳೆಗಾಲದಲ್ಲಿ ಕುಡಿಯಲು ನೀರು ಬಳಸಲು, ಬಟ್ಟೆ ತೊಳೆಯಲು ಹಾಗೂ ಸ್ನಾನಕ್ಕೆ ನೀರು ಬಳಸುತ್ತಿದ್ದರು. ಆದರೆ ಈಗ ಈ ಟ್ಯಾಂಕ್ನಲ್ಲಿ ಸಂಪೂರ್ಣ ಹೂಳು ತುಂಬಿಕೊಂಡಿದ್ದು ನೀರು ಶೇಖರಣೆಯಾಗುತ್ತಿಲ್ಲ ಹಾಗೂ ಸುತ್ತಲೂ ಕಾಡು ಬೆಳೆದು ಕಾಣದಂತಾಗಿದೆ. ಹಾಗಾಗಿ ಈ ಟ್ಯಾಂಕಿನಲ್ಲಿರುವ ಹೂಳನ್ನು ತೆಗೆಸಿ ಸ್ವಚ್ಛಪಡಿಸುವಂತೆ ಹಾಗೂ ಕಾಡು ಕಡಿದು ಸ್ವಚ್ಛಪಡಿಸಿ ಟ್ಯಾಂಕಿಗೆ ಜೋಡಿಸಿದ್ದ ನಲ್ಲಿಗಳು ಎಲ್ಲ ಹಾಳಾಗಿದ್ದು ಎಲ್ಲವೂ ಸರಿಪಡಿಸಿ ಜನರಿಗೆ ಉಪಯೋಗವಾಗುವಂತೆ ಗೌಡಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಹಾಗೂ ಗೌಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರಿಗೆ ಸರ್ವ ಸದಸ್ಯರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಮಾಡಿದ್ದಾರೆ. ಈ ಟ್ಯಾಂಕಲ್ಲಿ ಇಲ್ಲಿ ಕರೆಂಟ್ ಇಲ್ದಾಗ ಈ ಮಳೆಗಾಲದಲ್ಲಿ ಈ ನೀರನ್ನ ಬಳಸ್ಕೊತಾರೆ, ಕುಡಿಯೋಕ್ಕೆ ಬಳಸ್ತಾರೆ. ಇದು ಮೇಲೆ ಬೆಟ್ಟದಿಂದ ಬರೋ ನೀರು ಪರಿಶುದ್ಧವಾಗಿರುತ್ತೆ, ನೀರು ಚೆನ್ನಾಗಿದೆ ನೋಡಿ. ಇದಕ್ಕೆ ಟ್ಯಾಂಕ್ ಇದೆಲ್ಲ ಹೋಗಿದೆ, ಪೈಪ್ಗಳೆಲ್ಲ ಹೋಗಿದ್ದಾವೆ. ಇದನ್ನು ನೀಟ್ ಮಾಡಿಕೊಡ್ಬೇಕು, ಯಾಕೆಂದರೆ ಜನಗಳಿಗೆ ಇದನ್ನು ಸರಿ ಮಾಡಿಕೊಟ್ರೆ ಇದು ಸದ್ಬಳಕೆ ಆಗುತ್ತೆ. ಇಲ್ಲಿ ನೋಡಿ ಬಟ್ಟೆ ಒಗೆಯೋಕ್ಕೂ ಮಾಡಿಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ಟೆ ಒಗೆಯೋಕ್ಕೆಲ್ಲ ಇದೆ. ಇಲ್ಲಿ ಜನಗಳು ಸುತ್ತಮುತ್ತ ಬಳಸ್ಕೊತಾರೆ. ಈ ನಂದಿಗುಂದ ಗ್ರಾಮಸ್ಥರು ಇಲ್ಲೆಲ್ಲ ಇರೋರೆಲ್ಲ ತುಂಬ ಜನ ಬಳಸ್ಕೊತಾರೆ. ದಯವಿಟ್ಟು ಇದನ್ನ ಸರಿ ಮಾಡಿಸ್ಬೇಕಂತ ಗ್ರಾಮ ಪಂಚಾಯತಿಲಿ ಕೇಳ್ಕೊತೀವಿ. ಇದು ನೋಡಿ, ಇಲ್ಲಿ ಸಂಪೂರ್ಣವಾಗಿ ಕಾಡು ಬೆಳೆದಿದೆ. ಈ ಕಡೆ ಎಲ್ಲ ಇದನ್ನೆಲ್ಲ ಸ್ವಚ್ಛಪಡಿಸ್ಬೇಕು. ಆ ಕಡೆ ಮೇಲೆಯಿಂದ ನೀರು ಬರೋದನ್ನ ಸರಿಪಡಿಸ್ಕೊಂಡು ಇದಕ್ಕೆಲ್ಲ ಇದು ಟ್ಯಾಂಕ್ ಕೂರಿಸಿ, ಇದಕ್ಕೆಲ್ಲ ಪೈಪು ನಲ್ಲಿ ಕೂರಿಸಿ ಇವೆಲ್ಲ ಸರಿ ಮಾಡಿಕೊಡ್ಬೇಕಂತ ವಿನಂತಿಸ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ.
ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬೆಟ್ಟದ ಹೊಸೂರು ಗ್ರಾಮದ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಕಡೆಯ ಶ್ರಾವಣ ಶನಿವಾರದ ಅಂಗವಾಗಿ ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬೆಟ್ಟದ ಹೊಸೂರು ಗ್ರಾಮದ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯವರ 10ನೇ ವರ್ಷದ ಬ್ರಹ್ಮ ರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ರಥೋತ್ಸವ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ಎಚ್.ಡಿ. ಮಂಜು, ತಹಶೀಲ್ದಾರ್ ಆದರ್ಶ, ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್, ಬೋಳಾರೆ ರಂಗನಾಥ ಸ್ವಾಮಿಯ ಟ್ರಸ್ಟ್ ಅಧ್ಯಕ್ಷರಾದ ಬಿ.ಟಿ. ವೆಂಕಟೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಜರುಗಿದವು. ರಥೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಚ್.ಡಿ. ಮಂಜು, ಭಗವಂತನ ಕೃಪೆಯಿಂದ ನಾಡಿಗೆ ಉತ್ತಮವಾಗಿ ಮಳೆಯಾಗಿ ಒಳ್ಳೆಯ ಬೆಳೆಯಾಗುತ್ತಿದೆ. ಜನರೆಲ್ಲರೂ ನೆಮ್ಮದಿಯಿಂದ ಜೀವನ ಸಾಗಿಸಲು ಭಗವಂತನ ಆಶೀರ್ವಾದ ಬೇಕೇ ಬೇಕು. ಕಡೆಯ ಶ್ರಾವಣ ಶನಿವಾರದಂದು ನಡೆಯುವ ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿರುವ ಎಲ್ಲ ಭಕ್ತಾದಿಗಳಿಗೆ ಭಗವಂತನ ಕೃಪೆ ಇರಲೆಂದು ದೇವರಲ್ಲಿ ಪ್ರಾರ್ಥಿಸಿದರು. ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಟ್ರಸ್ಟ್ ಗೌರವ ಅಧ್ಯಕ್ಷರಾದ ಪಿ. ಪುಟ್ಟಸ್ವಾಮಿ, ಅಧ್ಯಕ್ಷರಾದ ಬಿ.ಟಿ. ವೆಂಕಟೇಶ್, ಜೆಡಿಎಸ್ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಕುರುಬಹಳ್ಳಿ ನಾಗೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಳವೇಗೌಡ, ಬೂಕನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ಯಾಂಪ್ರಸಾದ್, ಸದಸ್ಯರಾದ ಪದ್ಮಮ್ಮ, ಪ್ರಕಾಶ್, ಮಹೇಶ್, ಸರ್ವಮಂಗಳ, ರಂಗಸ್ವಾಮಿ, ಬೆಟ್ಟದ ಹೊಸೂರು ಬೆಟ್ಟೇಗೌಡ, ವೆಂಕಟರಾಮೇಗೌಡ, ಪಾಪಯ್ಯ, ರಾಮಕೃಷ್ಣಸ್ವಾಮಿ, ಕೃಷ್ಣೇಗೌಡ, ಹಾಲೇಗೌಡ, ಕೆಂಚೇಗೌಡ, ನಾಗಣ್ಣ, ರಂಗಸ್ವಾಮಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದರು. ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟು ನನ್ನೆಲ್ಲ ಕೆಲಸಗಳನ್ನ ಬಿಟ್ಟು ಅದಕ್ಕೆ ತೊಡಗಿಸ್ಕೊಂಡು ಮಾಡೋದು ನಮ್ಮ ಕರ್ತವ್ಯ ಅಂತ ಅವರು ಸಹ ಒಂದು ಏಕಚಿತ್ತದಿಂದ ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಶಾಸಕನಾಗಿ ಅವರ ಒಂದು ಕೆಲಸವನ್ನ, ಒಂದು ನಿಷ್ಠೆಯನ್ನ ಶ್ಲಾಘಿಸ್ತೀನಿ. ಜೊತೆಗೆ ಇವತ್ತು ಒಂದು ಕೆರೆ ಅಭಿವೃದ್ಧಿ ಆಗಿದೆ, ಅದನ್ನು ಸಹ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಮ್ಮ ಸಾಮಾನ್ಯ ಸಹ ಪಂಚಾಯತ್ ವತಿಯಿಂದ ನೆಕ್ಸ್ಟ್ ಪ್ರತಿ ವರ್ಷ ಐತಳ್ಳಿ ಬರುತ್ತಾ ಐತಳ್ಳಿ ಪಂಚಾಯತಿಯ ಹಿರಿಯರು ಬಂದಿಲ್ವಾ? ಸಹಕಾರ ಕೊಡ್ತಾ ಇದ್ರೆ ಹಿರಿಯರು ಬಂದಿಲ್ವಾ? ಹೌದಾ, ಬರ್ಬೇಕು. ಪಿಡಿಒ ನಿಮ್ಮ ಪಿಡಿಒ ಎಲ್ಲರೂ ಸ್ವಲ್ಪ ರಜಾ ಹಾಕೋಣ, ಬೇರೆ ಯಾರು ಪಿಡಿಒ ಆಯ್ತು, ಅವ್ರನ್ನು ಮಾಡ್ಸ್ಕೊಳ್ಬೇಕು. ನೆಕ್ಸ್ಟ್ ಅವ್ರು ನಿಮ್ಮಲ್ಲಿ ಯಾಕಾಗಿದೆ ಅಂದ್ರೆ ಇದು ರೆಗ್ಯುಲರ್ ಪಿಡಿಒ ಆರೋಗ್ಯದಿಂದ ರಜಾ ಹಾಕಿದ್ದಾರೆ. ಸತೀಶ್ ಅನ್ನ ಪಿಡಿಒ ಅಲ್ಲಿ ಹಾಕಿದ್ರು, ಅವರು ಸ್ವಲ್ಪ ಸತೀಶ್ ಅಂತ ಹಾಕಿದ್ರು. ಅವ್ರು ಸತೀಶ್ ಅವರು ಸರಿಯಾಗಿ ನಿಮ್ಮ ಕೆಲವು ಮುಖಂಡರು ಮತ್ತು ಮಂತ್ರಿಗಳು ಬೇಡ ಬೇರೆ ಮಾಡಿಸ್ಕೊಡೋದಾಗಿ ನಮ್ಮ ಅಗ್ಲಡಿ ಪಂಚಾಯತಿ ನಮ್ಮ ಬಲ್ಲೇನಹಳ್ಳಿ ಪಿಡಿಒ ಮಾದೇವ ಅವ್ರನ್ನ ಹಾಕಿದೀವಿ. ಅವರು ನೆನ್ನೆ ಆದೇಶ ಆಗಿದೆ, ಮತ್ತು ಇನ್ನೂ ಚಾರ್ಜ್ ತಗೊಂಡಿಲ್ಲ ಮತ್ತು ನಾಳೆ ಚಾರ್ಜ್ ತಗೊಂಡು ಕೆಲಸ ಮಾಡ್ತಾರೆ. ಕಾರ್ಯದರ್ಶಿ ಅವರು ಬರಬೇಕಾಗಿತ್ತು, ಯಾಕಂದ್ರೆ ನಾವು ಹೇಳ್ತೀವಿ ಸ್ವಲ್ಪ ಹೋಗ್ತದೆ ಸೂಕ್ತ ನಿರ್ದೇಶನ ಕೊಡ್ತೀನಿ. ಒಂದು ತಾವ್ಯಾವ್ದಾಗೆ ವರ್ಷಕ್ಕೊಂದ್ಸರಿ ಕೊನೆಯ ಶ್ರಾವಣ ಶನಿವಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ರಂಗನಾಥನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವ್ಯಾವ್ದಾಗಿ ಇನ್ಮೇಲೆ ಸ್ವಲ್ಪ ಸಂಜೆ ತನಕ ನಿರಂತರವಾಗಿ ಬರುತ್ತೆ. ಕನಿಷ್ಠ ಪಕ್ಷ 10,000 ಜನ ಈ ರಥೋತ್ಸವದಲ್ಲಿ ಆ ಭಕ್ತನ ರಂಗನಾಥನ ದರ್ಶನ ಪಡೆದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸುವ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಆಶೀರ್ವಾದ, ನಿಮ್ಮ ಬೇಡಿಕೆಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಇವತ್ತು ಇದು ಒಂದು ಶಾಸ್ತ್ರಾರ್ಥವಾಗಿ ಮಾಡೋದಕ್ಕೆ ಯೋಗ್ಯವಾದಂತಹ ಒಂದು ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದನ್ನ ಈ ಟ್ರಸ್ಟಿನ ಮುಖಂಡರುಗಳು ಜವಾಬ್ದಾರಿಯುತವಾಗಿ ಏನೆಲ್ಲ ಬೇಕು ಅದನ್ನ ಪಕ್ಷಾತೀತವಾಗಿ ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥ ಸಲಹೆಯನ್ನ ಕೊಡ್ತಾ ಭಗವಂತನ ಕೃಪೆಗೆ ನಾವು ಪಾತ್ರರಾಗಿ ಈ ದೇವಸ್ಥಾನವ ಅದ್ದೂರಿಯಾಗಿ ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಒಂದು ಗುರುತರವಾದಂತ ಒಂದು ಜಾಗವಾಗಿ ಪರಿವರ್ತನೆ ಮಾಡತಕ್ಕಂಥದಕ್ಕೆ ನನ್ನ ಪೂರ್ಣ ಸಹಕಾರ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನ್ನನ್ನು ಕರೆದು ಭಗವಂತನ
ಕೃಪೆಗೆ ಪಾತ್ರರಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತೀನಿ. ಮತ್ತೆ ನಮ್ಮ ಈ ಜಿಲ್ಲೆಯ ಮಂತ್ರಿಗಳು ಈಗ ಹೊರಗಡೆ ಇದ್ದಾರೆ. ಅವರು 5ನೇ ತಾರೀಕು ಅಥವಾ 6ನೇ ತಾರೀಕು ಬರ್ಬೋದು ಅಂತ ಕಾಣುತ್ತೆ. ಅವ್ರು ಬಂದ ತಕ್ಷಣ ಅವರ ಹತ್ರ ಮಾತನಾಡಿ ಈ ದೇವಸ್ಥಾನದ ನಿಮ್ಮ ಬೇಡಿಕೆ ಏನಿದೆ ಅದನ್ನು ಕೊಟ್ಟು ಮಾತನಾಡೋಣ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾನು ಅರ್ಜೆಂಟು ಹೊರಗಡೆ ಹೋಗ್ಬೇಕಾಗಿದ್ದರಿಂದ ದಯಮಾಡಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಉಡುಪಿ ಜಿಲ್ಲೆ ಕಾರ್ಕಳ ಪುರಸಭೆ 2ನೇ ಅವಧಿಗೆ ಅಧ್ಯಕ್ಷರಾಗಿ ಯೋಗೇಶ್ ದೇವಾಡಿಗ, ಉಪಾಧ್ಯಕ್ಷರಾಗಿ ಪ್ರಶಾಂತ್ ಕೋಟ್ಯಾನ್ ಆಯ್ಕೆಯಾಗಿದ್ದಾರೆ. ಕಾರ್ಕಳ ಪುರಸಭೆಯ 2ನೇ ಅವಧಿಗೆ ಅಧ್ಯಕ್ಷರಾಗಿ ಬಿಜೆಪಿಯ ಹಿರಿಯ ಸದಸ್ಯ, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಯೋಗೇಶ್ ದೇವಾಡಿಗ ಹಾಗೂ ಉಪಾಧ್ಯಕ್ಷರಾಗಿ ಮೊದಲ ಬಾರಿಗೆ ಸದಸ್ಯರಾದ ಪ್ರಶಾಂತ್ ಕೋಟ್ಯಾನ್ ಅವರು ಆಯ್ಕೆಯಾಗುವ ಮೂಲಕ ಮತ್ತೊಮ್ಮೆ ಕಾರ್ಕಳ ಪುರಸಭೆ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ. ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಯೋಗೇಶ್ ದೇವಾಡಿಗ 13 ಮತ ಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಶುಭದಾ ರಾವ್ 11 ಮತ ಗಳಿಸಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಶಾಂತ್ ಕೋಟ್ಯಾನ್ 13 ಮತ ಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ವಿನ್ನಿ ಬೋಲ್ಡ್ ಮೆನ್ನಾಡ್ಕ 11 ಮತ ಗಳಿಸಿದ್ದಾರೆ. ಕಾರ್ಕಳ ಪುರಸಭೆಯಲ್ಲಿ 23 ಪೈಕಿ ಕಾಂಗ್ರೆಸ್ ಬಿಜೆಪಿ ತಲಾ 11 ಸದಸ್ಯ ಬಲ ಹೊಂದಿದ್ದು, ಒಬ್ಬ ಪಕ್ಷೇತರ ಸದಸ್ಯರಿದ್ದಾರೆ. ಶಾಸಕ ವಿ ಸುನಿಲ್ ಕುಮಾರ್ ಹಾಗೂ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಮತಗಳು ಸೇರಿ ಬಿಜೆಪಿ ಸದಸ್ಯ ಬಲ 13ಕ್ಕೆ ಏರಿತು. ಪಕ್ಷೇತರ ಅಭ್ಯರ್ಥಿ ಲಕ್ಷ್ಮೀನಾರಾಯಣ ಮಲ್ಯ ಗೈರು ಹಾಜರಾಗಿದ್ದರು. ಅದೇ ರೀತಿ ಜನಪ್ರಿಯ ಶಾಸಕರಿಗೆ ಅದೇ ರೀತಿ ಈ ಚುನಾವಣೆ ಇದರಲ್ಲಿ ಭಾಗವಹಿಸಿ ನಮಗೆ ಹೆಚ್ಚಿನ ಮತದಾನವನ್ನು ನೀಡಿದ ಎಲ್ಲ ಸದಸ್ಯರಿಗೂ ತಮಗೆಲ್ಲರಿಗೂ ಪ್ರಥಮದಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿ ಈ ಒಂದು ಚುನಾವಣೆಯನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಿದ ತಹಶೀಲ್ದಾರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮನ್ನು ಜನಪ್ರತಿನಿಧಿಯಾಗಿ ಸಾರ್ವಜನಿಕರೆಲ್ಲರೂ ನಮ್ಮ ಆಯಾ ವಾರ್ಡ್ನಲ್ಲಿ ಸಹಕರಿಸಿಕೊಂಡು ನಮಗೆ ಜಯಗಳಿಸಿಕೊಟ್ಟಿದ್ದಾರೆ. ಆದರೆ ಅವರು ಯಾವುದೇ ಒಂದು ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾನೆ ಅಂತ ಒಂದು ನಿಷ್ಠೆಯಿಂದ ನಮಗೆ ಮತವನ್ನು ಕೊಟ್ಟು ಕಳಿಸಿದ್ದಾರೆ. ನಾವು ಇಲ್ಲಿ ಕೂಡ ಅದೇ ರೀತಿ ನಮ್ಮನ್ನು ಒಳ್ಳೆಯ ಕೆಲಸಕ್ಕೆ ಜನರು ಸಹಕರಿಸಿ ಮತದಾನ ಮಾಡಿ ನಮಗೆ ಜಯಿಸಿಕೊಟ್ಟಿದ್ದಾರೆ ಅಂತ ಕೊಟ್ಟು ತಮ್ಮೆಲ್ಲರೂ ಇಲ್ಲಿ 23 ಸದಸ್ಯರು ಕೂಡ ಒಮ್ಮತದಿಂದ ಒಳ್ಳೆಯ ರೀತಿಯ ಸಹಕಾರವನ್ನು ನನಗೆ ಕೊಡ್ಬೇಕಂತ ನಿಮ್ಮಲ್ಲಿ ನಾನು ಕೇಳಿಕೊಳ್ತಿದ್ದೇನೆ ಪ್ರಥಮದಾಗಿ. ಯಾಕಂದ್ರೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟರೆ ಮಾತ್ರ ಕಾರ್ಕಳ ಪುರಸಭೆಯ ಅಭಿವೃದ್ಧಿ ಅಂತ ನಾವು ಮುನ್ನಡೆಯಬಹುದು. ಆದ್ರಿಂದ ಮೊದಲೊಮ್ಮೆ ತಮಗೆಲ್ಲರಿಗೂ ಒಳ್ಳೆಯ ಸಹಕಾರವನ್ನು ಕೊಡ್ತೀರಿ ಅಂತ ನಿರೀಕ್ಷೆಯಲ್ಲಿದ್ದೇನೆ. ಹಾಗೂ ಇಲ್ಲಿ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಸಹಕರಿಸಿದ ತಮಗೆಲ್ಲರಿಗೂ, ಪತ್ರಕರ್ತ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ, ಆರಕ್ಷಕರಿಗೂ, ಸಾರ್ವಜನಿಕರಿಗೂ ಹಾಗೂ ಪ್ರಥಮದಾಗಿ ರಾಜಕೀಯ ಜೀವನಕ್ಕೆ ನನಗೆ ಕಾಲು ಇಡಲು ಅವಕಾಶವನ್ನು ಕೊಟ್ಟ ನನ್ನ ಭಾರತೀಯ ಜನತಾ ಪಕ್ಷಕ್ಕೂ, ಅದೇ ರೀತಿ ಹಿರಿಯಂಗಡಿಯ ಸಮಸ್ತ ಜನರಿಗೆ, ಯಾಕಂದ್ರೆ ಹಿರಿಯಂಗಡಿ ಸಮಸ್ಯೆಯನ್ನು ಸ್ಮರಿಸಲೇಬೇಕು. ಹಿರಿಯಂಗಡಿಯವರು ನನಗೆ ಆಯ್ಕೆ ಮಾಡದಿದ್ರೆ ನಾನು ಇವತ್ತು ಈ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ನಮಗೆ ಪ್ರಥಮವಾಗಿ ಹಿರಿಯಂಗಡಿಯ ಸಮಸ್ತ ಜನರು ಅವಕಾಶ ಕೊಟ್ಟಿದ್ರಿಂದ ಕಾರ್ಕಳ ಇಲ್ಲಿ ತನಕ ಹಿರಿಯಂಗಡಿಯ ವಾರ್ಡ್ ಅನ್ನು ಮಾಡಿದ್ದೆ. ಆದ್ರೆ ಇನ್ನು ಮುಂದೆ 23 ವಾರ್ಡ್ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಮತ್ತು ನಮಗೆ ವಿರೋಧ ಪಕ್ಷದ ನಾಯಕರಿಗೂ ನಮಗೆಲ್ಲರಿಗೂ ಸಪೋರ್ಟ್ ಮಾಡಬೇಕು ಅಂತ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಅಂತ ಹೇಳ್ತೇನೆ ಅಂತ ನಮ್ಮ ವಾರ್ಡ್ ಅಭಿವೃದ್ಧಿ ಆಗಬೇಕು ಅಂತ ಅದನ್ನು ಮಾಡ್ತಾ ಇರೋದ್ರ ಜೊತೆಯಲ್ಲಿ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಕೂಡ ಅರ್ಥ ಮಾಡಿಕೊಂಡು ಜನಸ್ಪಂದನಕ್ಕೆ ಬೇಕಾದಂಥ ಕೆಲಸಗಳನ್ನ ನಾವು ಒಟ್ಟಾಗಿ ಮಾಡಿದಾಗ ಜನರಿಗೆ ನೆಮ್ಮದಿ ಬದುಕಲು ಪ್ರತಿಭಟನೆ ಆಗ್ತದೆ ಅನ್ನೋದು ನಿವೇದನೆ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಅಧ್ಯಕ್ಷರಾಗಿರುವಂತಹ ಯೋಗೀಶ್ ದೇವಡಿಗರಿಗೆ ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಗ್ರೀನ್ ಅಂಡ್ ಗ್ರೀನ್ ಇಂಡಿಯಾ ಇಂಟರ್ನ್ಯಾಷನಲ್ ಸಂಸ್ಥೆಯು ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಉತ್ತಮ ಹಸಿರು ಶಾಲೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ಗ್ರೀನ್ ಅಂಡ್ ಗ್ರೀನ್ ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಸಂಸ್ಥೆಯು ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ
ಉತ್ತಮ ಹಸಿರು ಶಾಲೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ಸಂಸ್ಥೆಯ ರಾಷ್ಟ್ರೀಯ ಪ್ರಧಾನ ನಿರ್ದೇಶಕರಾದ ಡಾಕ್ಟರ್ ಸಚಿದಾನಂದ್ ಜಮದಗ್ನಿ ಅವರು ಶಾಲೆಗೆ ಭೇಟಿ ನೀಡಿ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಲೆಯ ಹಸಿರು ಪರಿಸರವನ್ನು ವೀಕ್ಷಿಸಿ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳ ಪರಿಸರ ಕಾರ್ಯವನ್ನು ಶ್ಲಾಘಿಸಿದರು. ಹಲವಾರು ಪ್ರಾಕೃತಿಕ ವಿಕೋಪಗಳು ನಮ್ಮ ಕಣ್ಣ ಮುಂದೆ ಜರುಗುತ್ತಿವೆ. ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗುತ್ತಿದೆ. ಇದಕ್ಕೆ ನಾವೇ ಕಾರಣರಾಗಿದ್ದೇವೆ. ಪ್ರಕೃತಿಯು ನಮ್ಮ ಆಸೆಗಳನ್ನು ಮಾತ್ರ ಪೂರೈಸುತ್ತದೆ ಹೊರತು ನಮ್ಮ ದುರಾಸೆಗಳನ್ನಲ್ಲ ಎಂಬಂತೆ ಮನುಷ್ಯ ಪ್ರಕೃತಿಯ ಮೇಲೆ ನಿರಂತರವಾಗಿ ಆಕ್ರಮಣ ನಡೆಸಿದ್ದಾನೆ. ಅದರ ಫಲವಾಗಿ ಇಂದು ಭೂಕಂಪ, ಪ್ರವಾಹ, ಭೂಕುಸಿತ ಮುಂತಾದ ದುರಂತಗಳು ಜರುಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ಆಸಿಫ್, ಜಗದೀಶ್, ತ್ರಿವೇಣಿ, ಗಾನವಿ ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕಾರ್ಕಳ ಸಮೀಪದ ಮಲ್ಲಡ್ಕ ಡಾನ್ ಬಾಸ್ಕೋ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಫುಟ್ಬಾಲ್ ಪಂದ್ಯಾಟ ನಡೆಯಿತು. ವೈಯಕ್ತಿಕ ಓರೆ-ಕೋರೆಗಳನ್ನು ತಿದ್ದಿಕೊಂಡು ಹೊಂದಾಣಿಕೆ ಮನೋಭಾವನೆ ಬೆಳೆಸಿಕೊಳ್ಳಲು ಕ್ರೀಡೆ ನೆರವಾಗುತ್ತದೆ. ದೈಹಿಕ, ಮಾನಸಿಕ ಬೆಳವಣಿಗೆಗೆ ಕ್ರೀಡೆಯ ಅವಶ್ಯಕತೆ ಇದೆ. ಕ್ರೀಡೆ ಮತ್ತು ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವುದರಿಂದ ಆರೋಗ್ಯ ಮತ್ತು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬಹುದು ಎಂದು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ರವಿಚಂದ್ರ ಕಾರಂತ್ ತಿಳಿಸಿದರು. ಡಾನ್ ಬಾಸ್ಕೋ ಆಂಗ್ಲ ಮಾಧ್ಯಮ ಶಾಲೆ ಮುಲ್ಲಡ್ಕ ಇವರ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಬಾಲಕ ಬಾಲಕಿಯರ ಫುಟ್ಬಾಲ್ ಪಂದ್ಯಾಟದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಬಿಎ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಣ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವಪ್ಪ ಸಪಳಿಗೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಉಡುಪಿ ಜಿಲ್ಲಾ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟಿ, ಶಾಲಾ ಸಂಚಾಲಕರಾದ ಅರವಿಂದ್ ಸೆವಾರಿಸ್, ಆಡಳಿತಾಧಿಕಾರಿ ವಿಲಿಯಸ್ ಪಿಂಟೋ, ಪ್ರಾಂಶುಪಾಲರಾದ ಮಿಲ್ಟನ್ ಫರ್ನಾಂಡಿಸ್, ರವೀಂದ್ರ ಶೆಟ್ಟಿ ಪರಾರಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಲೋಕೇಶ್ ಪೂಜಾರಿ, ಹೆರ್ರಿ, ಎಲ್ಸಿ ಡಿಮೆಲ್ಲೋ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಾಲಾ ಶಿಕ್ಷಕಿ ಸುಪ್ರಿಯಾ ಕಾರ್ಯಕ್ರಮ ನಿರೂಪಿಸಿದರು. ವಹಿಸಿಕೊಂಡ ಮಾತ್ರಲ್ಲ, ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದ್ದಾರೆ. ನಾವು ಇಲಾಖೆಯಿಂದ ಏನೂ ನಡೆದಿದ್ದರೂ ಸಹ ಉತ್ತಮವಾಗಿ ಕಾಲ್ಚಂಡವನ್ನು ಮಾಡಿದ್ದಾರೆ. ಇವತ್ತು ಯಾರು ವಿನ್ ಆಗ್ತೀರಿ ಮಕ್ಕಳೇ? 9ನೇ ತಾರೀಕಿಗೆ MJSCಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾ ಇದೆ. ಇಲ್ಲಿ ವಿನ್ ಆದವರು, ಜಿಲ್ಲಾ ಮಟ್ಟ ವಿನ್ ಆದವರು 12-13ಕ್ಕೆ ಮಂಗಳೂರಿನಲ್ಲಿ ವಿಭಾಗ ಮಟ್ಟ ಅಂದರೆ ಮೈಸೂರು ವಿಭಾಗ ಮಟ್ಟದಿದೆ. ಅಲ್ಲಿ ವಿನ್ ಆದರೆ ಅಲ್ಲೇ ಮಂಗಳೂರಲ್ಲೇ 14-15 ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾಟ ಸೆಪ್ಟೆಂಬರ್ ನಡೀತದೆ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಬಾರಿ ಫುಟ್ಬಾಲ್ ಫಸ್ಟ್ ನಡೀತದೆ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಅಲ್ಲ. ಮಕ್ಕಳೇ, ಇಲ್ಲಿ ಯಾರು ವಿನ್ ಆಗ್ತೀರಿ? ಇವರು ಜಿಲ್ಲಾ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ, ರಾಜ್ಯ ಮಟ್ಟದ ವಿಜೇತರಾಗಿ ರಾಷ್ಟ್ರ ಮಟ್ಟದ ವಿಜಯ ಆಯ್ಕೆ ಆಗಬೇಕಂತ ನೀವೆಲ್ಲ ಅನಿಸ್ತಾರೆ. ಹಾಗೆ 8ನೇ ತರಗತಿ ವಿದ್ಯಾರ್ಥಿಗಳನ್ನು ಪ್ರೈಮರಿ ಶಾಲಾ ವಿದ್ಯಾರ್ಥಿ ಪೂರ್ಣತೆಯಲ್ಲಿ ಬರುವಂಥ 5 ವಿದ್ಯಾರ್ಥಿಗಳನ್ನು ಪ್ರೈಮರಿ ಶಾಲಾ ವಿದ್ಯಾರ್ಥಿಗಳ ಸೇರಿಸ್ಕೊಂಡು ಒಂದು ದಂಡವಾಗಿ ಮಾಡ್ತೇವೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ನೇರವಾಗಿ 16 ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟ ಕಳಿಸ್ತೇವೆ. ಅದು ಪ್ರೈಮರಿಲಿ ಆಗುವುದಿಲ್ಲ. 11+5 ಮಾಡ್ತೇವೆ. 16 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಜಿಲ್ಲಾ ಮಟ್ಟ ಕಳಿಸ್ತೇವೆ. ಅದು 5 ಸೆಲೆಕ್ಷನ್ ಮಾಡ್ತೇವೆ. ಹಾಗೆ ಗುರುಗಳೇ, ಪ್ರತಿ ವರ್ಷ ಈ ಒಂದು ಕ್ರೀಡಾಗಳು ವಹಿಸಿಕೊಂಡ್ರೆ ನಮ್ಮ ಇಲಾಖೆ ಭಾರವನ್ನು ಆದಷ್ಟು ಕಡಿಮೆ ಮಾಡಿಸ್ಕೊಳ್ತಾ ಅವಕಾಶ ಹೊಂದಿಸಿದ್ದಾರೆ ಮಾತು ತಿಳಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹಾರಂಗಿ ಸಾಕಾಣೆ ಶಿಬಿರದಲ್ಲಿ ವಿಶ್ವ ಆನೆ ದಿನಾಚರಣೆಯನ್ನು ಆಚರಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬೋಳಾರೆ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಉಡುಪಿ ಜಿಲ್ಲೆ ಕಾರ್ಕಳ ಪುರಸಭೆಯ 2ನೇ ಅವಧಿಗೆ ಅಧ್ಯಕ್ಷರಾಗಿ ಯೋಗೇಶ್ ದೇವಾಡಿಗ, ಉಪಾಧ್ಯಕ್ಷರಾಗಿ ಪ್ರಶಾಂತ್ ಕೋಟ್ಯಾನ್ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.